ಥರ್ಡ್ ಹೆಡಿಂಗ್ ಥರ್ಡ್ ಕ್ವಶನ್. ಓಕೆ, ಈಗ ಒಂದು ಡೆಸಿಮಲ್ ಕೊಟ್ಟಿದ್ದಾನೆ, ಅದನ್ನ ಪಿ ಬೈ ಕ್ಯೂ ಫಾರ್ಮ್ ಅಲ್ಲಿ ಬರಿಬೇಕು. ಪಿ ಬೈ ಕ್ಯೂ ಫಾರ್ಮ್ ಅಂದ್ರೆ ನಥಿಂಗ್ ಬಟ್ ಫ್ರಾಕ್ಷನ್ ಅಲ್ಲಿ ಬರಿಬೇಕು. ಅದು ಯಾವ ತರ ಅಂತ ನೋಡೋಣ. ಫಸ್ಟ್ ಇದನ್ನ ಏನಂತ ನೋಡೋಣ, ಲೆಟ್ ಎಕ್ಸ್ ಈಕ್ವಲ್ ಟು 0.001 ಬಾರ್ ಅಂತ ಬರೆಯೋಣ. ಓಕೆ, 3 ನಂಬರ್ ಮೇಲೆ ಬಾರ್ ಇದೆ ಅಂದ್ರೆ ನಾವು 3 ನಂಬರು ರಿಪೀಟ್ ಆಗ್ತಿದೆ ಅಂತ. ಸೊ ಏನಂತ ಬರೆಯೋದು, ಎಕ್ಸ್ ಈಕ್ವಲ್ ಟು 0.001 ಆದ್ಮೇಲೆ ಮತ್ತೆ ಆ ನಂಬರ್ ಬರುತ್ತೆ 001. ಸೊ ಈ ತರ ರಿಪೀಟ್ ಹಾಕೊಂತ ಹೋಗ್ತಾ ಇದೆ. ಇದನ್ನ ಇಕ್ವೇಶನ್ 1 ಅಂತ ಬರೀತೀನಿ. ಸೊ ಈಗ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಎಷ್ಟು ನಂಬರ್ ಬರ್ತೀನಿ, 6 ನಂಬರ್ಸ್ ಬರ್ತಿದ್ದೀನಿ. ಓಕೆನಾ, ಈಗ ನೀವೇ ನೋಡ್ರಿ, ಇಲ್ಲಿ 3 ನಂಬರ್ ರಿಪೀಟ್ ಆಗ್ತಿದೆ ಅಂತಂದ್ರೆ ನಾವು 1000 ಇಂದ ಮಲ್ಟಿಪ್ಲೈ ಮಾಡ್ಬೇಕು. ಓಕೆ, 2 ನಂಬರ್ ಅಂದ್ರೆ 100 ಇಂದ ಮಲ್ಟಿಪ್ಲೈ ಮಾಡಬೇಕು, 1 ನಂಬರ್ ಅಂದ್ರೆ 10 ಇಂದ. ಇಲ್ಲಿ 3 ನಂಬರ್ ಮೇಲೆ ಡ್ಯಾಶ್ ಇರೋದ್ರಿಂದ ಸೊ ನಾನೇನ್ ಮಾಡ್ಬೇಕು, ಮಲ್ಟಿಪ್ಲೈ ಬೈ 1000 ಆನ್ ಬೋತ್ ಸೈಡ್ ಮಾಡಬೇಕು. ಈಗ 1000 ಇಂಟು ಎಕ್ಸ್ 1000 ಎಕ್ಸ್ ಆಯ್ತು. ಓಕೆ, ಈಗ 1000 ಇಂದ ಮಲ್ಟಿಪ್ಲೈ ಮಾಡಿದ್ರೆ 3 ಪಾಯಿಂಟ್ ಮುಂದಕ್ಕೆ ಹೋಗುತ್ತೆ, 1 2 3. ಸೊ ಏನಾಗುತ್ತೆ 1.001. ನನ್ನ ಪಾಯಿಂಟ್ ಆದ್ಮೇಲೆ ಇಲ್ಲಿ 6 ಡೆಸಿಮಲ್ ಬರ್ತಿರೋದಕ್ಕೆ ಇಲ್ಲಿ ಕೂಡ 001 ಬರ್ದು 6 ಡೆಸಿಮಲ್ ಬರ್ತೀನಿ. ಇದು ಇಕ್ವೇಶನ್ 2. ಯಾಕಂದ್ರೆ ಇಲ್ಲಿ ಏನು ಮತ್ತೆ ಮುಂದೆ ಹೋದ್ರೆ 001 ಬರುತ್ತೆ. ಸೊ ನಾನೇನ್ ಮಾಡಿದೆ, 1000 ಇಂದ ಮಲ್ಟಿಪ್ಲೈ ಮಾಡೋದ್ರಿಂದ ಪಾಯಿಂಟ್ 3 ನಂಬರ್ ಆದ್ಮೇಲೆ ಶಿಫ್ಟ್ ಆಗಬೇಕು. ಓಕೆ, 1 2 3. ಸೊ 1.001. ಆಮೇಲೆ ಇನ್ನೊಂದು 3 ನಂಬರ್ ಬರಿಬೇಕಂದ್ರೆ ಏನು, 001 ಡ್ಯಾಶ್ ಡ್ಯಾಶ್ ಅಂತ ಬರ್ತೀನಿ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಸಬ್ಟ್ರಾಕ್ಟ್ 2 - 1. ಓಕೆ, ಈಕ್ವೇಶನ್ 2 - 1. ಅವಾಗ ಏನಾಗುತ್ತೆ, ಎಲ್ ಎಚ್ ಎಸ್ ಮೈನಸ್ ಮಾಡ್ರಿ ಅಂದ್ರೆ ಏನು, 1000x ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಮೈನಸ್ ಮಾಡಿ 1.001 ಡ್ಯಾಶ್ ಮೈನಸ್ ಇಲ್ಲೇನಿಲ್ಲಿ 0.001 ಡ್ಯಾಶ್. ಓಕೆನಾ, ಇಲ್ಲಿ ಸಬ್ಟ್ರಾಕ್ಟ್ ಮಾಡೋಣ. ಅದನ್ನು ಸಪ್ರೇಟ್ ಆಗಿ 1.001 ಡ್ಯಾಶ್. ಓಕೆ, ಮೈನಸ್ ಏನು 0.001 ಡ್ಯಾಶ್. ಇಲ್ಲಿ ಇವರಿಬ್ರು ಸೇಮ್ ಇರ್ತಾರೆ, 0 0 0 0 ಬರ್ದ್ರೆ 1 ಹೋದ್ರೆ 0 0 0 1 ಹೋದ್ರೆ 0 0 1 0 ಹೋದ್ರೆ 1. ಸೊ ನಮ್ಗೆ ಏನ್ ಬಂತು, 1.00 ಅಂದ್ರೆ ನಥಿಂಗ್ ಬಟ್ ಏನ್ ಬರಿಬೋದು, 1 ಅಂತ ಬರಿಬೋದು. 1000x ಅಲ್ಲಿ ಇಲ್ಲಿ ಏನಿಲ್ಲ ಅಂದ್ರೆ 1x ಇದೆ. 1000x ಅಲ್ಲಿ 1x ಹೋದ್ರೆ 999x x ಈಕ್ವಲ್ ಟು 1 ಇಂಟು ಇರೋದು ಈ ಕಡೆ ಬಂದ್ರೆ ಡಿವೈಡ್ ಆಯ್ತು 1/999. ಸೊ ಇದು ಬಂದ್ಬಿಟ್ಟು ಫ್ರಾಕ್ಷನ್. ಈಗ ಡೆಸಿಮಲ್ ಕೊಟ್ಟಿದ್ರು, ನಾವು ಅದನ್ನ ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡಿದ್ವಿ.